ನಾನು ಈ ಟ್ರೂಪ್ ಮಾಡ್ಲಿಕ್ಕೆ ನಾನು ಒಂದು ಟ್ರೂಪ್ ಮಾಡ್ದವನೆ. ಹೌದಾ? ಅದು ಎಲ್ಲೂ ಸ್ಪ್ರೆಡ್ ಇಲ್ಲ ಅಷ್ಟೇ. ಹೆಸರಿದೆ ಸರ್ ಅದರದ್ದು? ನಾನು ಒಂದ್ 2 ವರ್ಷ ಮಾಡಿದ್ದೆ. ಬಹಳ ಆಟ ಅಲ್ಲ, ಒಂದ್ 8-10 ಆಟ ಮಾಡ್ತಿದ್ದೆ. ಅಯ್ಯಪ್ಪ ಸ್ವಾಮಿ ಯಕ್ಷಮಿತ್ರ ಮಂಡಳಿ ಜಾತಿ. ಈ ಪೀಟಿಗೆ ಹಾಸ್ಯಗಾರ ಎಷ್ಟೊತ್ತು ಮಾಡ್ಬೋದು? ಒಂದ್ 10 ನಿಮಿಷ ಮಾಡ್ಬೋದು. ಕಾಮಿಡಿ ಬರುವುದಿಲ್ಲ. ಅದು ಹಿಮ್ಮೇಳದವರು ನಮ್ಗೆ ಭಾಗವತರ ಮಾತಾಡ್ಸಿದ್ರೆ ಮಾತ್ರ ಬೇರೆ ಬೇರೆ ವಿಷಯಗಳ ಬರುತ್ತೆ, ಹಾಸ್ಯ. ಹೌದು, ಇದು ಸ್ವಾಗತ ಮಾಡಿದಾಗ ಅಷ್ಟೇ. ಇವರು ಮೊದಲು ನಾವುಡ್ರು ಮತ್ತೆ ಆ 32 ದಿವಸಕ್ಕೆ 48 ಆಟ ನೆನಪಿತ್ತು ನಾವು. ಒಂದ್ ದಿವಸಕ್ಕೆ 2 ಆಟ ಪುರ್ಸೊತ್ತೇ ಇಲ್ಲ. ಎಲ್ಲಿ ಯಾವ ಮಧ್ಯಾಹ್ನ ಆಟ ಮಾಡಿ ರಾತ್ರಿ ಆಟ ಮಾಡ್ಲಿ, 2 ಹೌಸ್ಫುಲ್. ಅಷ್ಟು ಜನ. ಆವಾಗ ಬಾಂಬೆಯಲ್ಲಿ ಎಲ್ಲ ಹೋಟೆಲ್ಗಳಲ್ಲಿ ಊರಿನವರು ತುಂಬಾ ಜನ ಇದ್ದಿದ್ರು. ಸಪ್ಲೈಗೆ ಕುಕ್ ಕಿತ್ಕು ಅಂತ ಹೇಳಿ ತುಂಬಾ ಜನ ಇದ್ದಿದ್ರು. ಅವಾಗ ಎಷ್ಟು ಜನ ಓಡಬರುವುದು ಮಾರ್ಯಾರೆ ಆಟ ನೋಡೋಕೆ. ಲಾಠಿ ಚಾರ್ಜ್ ಅದ್ ನೋಡಿದ್ದೇನೆ. ಲಾಠಿ ಚಾರ್ಜ್ ಇದೇ ಪವಿತ್ರ ವರ್ಷ ನಾನು ಸೇರಿದ ವರ್ಷ ಮುಂಬೈ ವಿಶ್ವೇಶ್ವರಯ್ಯ ಹಾಲ್ ಮಾಟುಂಗ. ಜನ ಫುಲ್ ಆಗಿ ಒಳಗ್ ಪ್ಯಾಕ್ ಆಗಿದೆ ಮತ್ತು ಜನ ಮುಖ್ಯ ಹಾಕ್ತಾರೆ. ಲಾಠಿ ಚಾರ್ಜ್ ಕಣ್ಣಾರೆ ಕಂಡಿದ್ದೇವೆ ನಾವು ಆ ತರ ಜನ. ಈಗ ಆ ಹಾಲನ್ನು ಕೊಡುದು ಬಿಟ್ಟಿದ್ದಾರೆ ಯಕ್ಷಗಾನಕ್ಕೆ. ಅಂತದ್ದು ಸಮಸ್ಯೆ ಉಂಟು ಅಂತ ಹೇಳಿ ಆಟಗಳ ಸಂಖ್ಯೆಯು ಕಡಿಮೆ. ಅವ ಮೊದಲು ಸಾಯಿಗಾಮ ಹೋಗ್ತಿದ್ರು, ಕಡೆ ಪೇಡರ್ ಮೇಳ, ತೆಂಕ್ ಬಡುಗು ಎಲ್ಲ ಹೋಗ್ತಿತ್ತ. ಎಲ್ಲ ಮೇಳ ಹೋಗ್ತಿತ್ತು. ನಮ್ಮ ಮೇಳ ಒಂದು ತಿಂಗಳಂತೂ ಫಿಕ್ಸ್ ಬಾಂಬೆಗೆ ಹೋದ್ರೆ. ಒಮ್ಮೆ ಒಂದು ತಿಂಗಳು ನಾವು ಅಲ್ಲೇ. ಈ ವರ್ಷ ಉಂಟು. ಅದ ಆಟಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಈಗ ಮೊದಲು 30-50 ಆಟ ಆದ್ದು ಈಗ 8-10 ಆಟಕ್ಕೆ ಒಂದ್ ಮುಟ್ಟಿದೆ ಈಗ. ಅಂದ್ರೆ ಕಲೆಕ್ಷನ್ ಮಾಡಿ ಆಟ ಮಾಡೋರು ಇಲ್ಲ ಅಲ್ಲಿ. ಈಗ ಇಡೀ ರಾತ್ರಿ ಹಾಲ್ ಕೊಡುವುದಿಲ್ಲ. ಸಮಯ ಮಿತಿ ಮಾಡ್ಬೇಕು. 5 ಗಂಟೆಯಿಂದ 10 ಗಂಟೆ ತನಕ, 6ರಿಂದ 10 ಗಂಟೆ ತನಕ, 3ರಿಂದ 9 ಗಂಟೆ ತನಕ ಹೀಗೆಲ್ಲ ಆಟಗಳಾಗ್ತದು. ಒಂದೇ ಕಡೆ ಒಂದೇ ಇಲ್ಲಲ್ಲ. ಮೊದ್ಲೆಲ್ಲ ವಿಶ್ವೇಶ್ವರಯ್ಯ ಹಾಲು ತಪ್ಪರೆ ಇಲ್ಲಿ ಮೂಲುಂಡ, ಕಾಳಿದಾಸ 2-3 ಕಡೆ ಮಾತ್ರ ಆಗ್ತಿತ್ತು. ಈಗ ಬೇರೆ ಬೇರೆ ಕಡೆ ಆಟ ಆಗುವುದು. ಕೆಲವು ಸಂಘ ಸಂಸ್ಥೆಯವರೆಲ್ಲ ಮಾಡ್ತಾ ಇದ್ರು ಕಾಲಮಿತಿ ಒಂದು ಆಟ. ಅದು ಅವರ ಪ್ರಕಾಶ್ ಶೆಟ್ರ ಸುರತ್ಕಲ್ ನಮ್ಮ ಮೇಳ ತುಂಬಾ ವರ್ಷಗಳ ಹಿಂದಿಂದ ಕರೆಸ್ತಾ ಇದ್ರು. ಅವ್ರಿಗೂ ಪೇಡರ್ ಮೇಳದ ಬಗ್ಗೆ ಬಹಳ ಅಭಿಮಾನ. 30 ವರ್ಷ ಮೇಲೆ ಆಯ್ತಾ ಅವ್ರು ಕರ್ಸ್ಲಿಕ್ಕೆ ಶುರು ಮಾಡಿ. ಒಂದ್ಸರಿ ಅವ್ರ ಮೇಳವನ್ನು ಕರ್ಸಿದವ್ರು. ಮೇಳವನ್ನು ಕರೆಸಿ ಅಷ್ಟು ಅಲ್ಲಿನ ಜವಾಬ್ದಾರಿ ಅವ್ರದ್ದೇ. ಆಟ ಪೂರ ಅವ್ರಿಗೆ ಜವಾಬ್ದಾರಿ. ಅವ್ರ ಇದ್ ಮಾಡ್ಕೊಂಡು ಅಲ್ಲಿದ್ದವ್ರನ್ನ ಸಂಪರ್ಕ ಮಾಡಿ ಆಟವನ್ನ ನಮ್ಮ ಮೇಳಕ್ಕೆ ಕೊಡ್ತಿದ್ರು. ಕಲಾವಿದರಿಗೆ ಒಂದು ಅವಕಾಶ ಅದು. ಎಲ್ಲ ಬಾಂಬೆಗೆ 1 ವರ್ಷಕ್ಕೊಮ್ಮೆ ಹೋಗಿ ಬರುವಂತ ಒಂದು ವ್ಯವಸ್ಥೆ. ಖುಷಿ ಆಗ್ತಿತ್ತು ಸರ್ ಈ ಮಳೆಗಾಲದಲ್ಲಿ. ಈಗಂದ್ರೆ ಎಲ್ಲ ಕಡೆ ಒಂದೊಂದು ಹವ್ಯಾಸಿ ಯಕ್ಷಗಾನ ಸಂಘಗಳಿದೆ, ಬಹಳಷ್ಟಿದೆ. 1-2 ಅಂತಲ್ಲ, ಬಹಳಷ್ಟಿದೆ. ಅಂದ್ರೆ ಒಬ್ಬೊಬ್ರು ಇಬ್ರಿಬ್ರು ಸೇರಿ ಒಂದೊಂದು ಮೇಳ ಮಾಡ್ಕೊಂಡು ಮಳೆಗಾಲದಲ್ಲಿ 100 ಆಟ, 70 ಆಟ, 80 ಆಟ ಅಂತ ಹೀಗೆ ಹಿಡಿತಾರೆ, ಮಾಡ್ತಾರೆ. ಅವ್ರವರ ಕೆಪಾಸಿಟಿ ಅವರ ಅಂದ್ರೆ ಅವರಿಗೆ ಎಷ್ಟು ಟಚ್ ಇದೆ ಅದ್ರ ಮೇಲೆ ಉಪಯೋಗಿಸ್ಕೊಂಡು ಮಾಡ್ತಿದ್ದಾರೆ. ತಾವು ಯಾವ ಮೇಳದಲ್ಲಿ ಇದೀರಿ ಸರ್? ಅಂದ್ರೆ ನಾನು ಈ ಟ್ರೂಪ್ ಮಾಡ್ಲಿಕ್ಕೆ ಒಂದು ಟ್ರೂಪ್ ಮಾಡ್ದವನೆ. ಹೌದಾ? ಅದು ಎಲ್ಲೂ ಸ್ಪ್ರೆಡ್ ಇಲ್ಲ ಅಷ್ಟೇ. ಹೆಸರಿದೆ ಸರ್ ಅದರದ್ದು? ನಾನು ಒಂದ್ 2 ವರ್ಷ ಮಾಡಿದ್ದೆ. ಬಹಳ ಆಟ ಅಲ್ಲ, ಒಂದ್ 8-10 ಆಟ ಮಾಡ್ತಿದ್ದೆ. ಅಯ್ಯಪ್ಪ ಸ್ವಾಮಿ ಯಕ್ಷಮಿತ್ರ ಮಂಡಳಿ ಜಾಜೀವನ ಕಮಲಶಿಲೆ ಅಂತೇಳಿ ಬೋರ್ಡ್ ಹಾಕೊಂಡು 2 ವರ್ಷ ಮಾಡಿದ್ದೆ. ಫಸ್ಟ್ ತ್ರಾಸೆ ಅಣ್ಣಪ್ಪಯ್ಯ ಅಲ್ಲಿ ಶುರು ಮಾಡೋದು ನಾವು. ಒಂದು ಇಲ್ಲಿಂದ ದಾಂಡೇಲಿ ತನಕ ಒಂದು ರೌಂಡ್ ಹೋಗ್ತಿದ್ದೆ. ಒಂದು 10 ಆಟ, 2 ವರ್ಷ 10 ಆಟ ಮಾಡಿದ್ದೆ. 20 ಆಟ ಮಾಡಿದ್ದೆ. ಕಡೆಗೆ ನನಗೆ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅದು. ಅಂದ್ರೆ ಕಲಾವಿದರೆಲ್ಲ ಒಟ್ಟು ಮಾಡ್ಕೊಳ್ಳೋದು. ಮತ್ತೆ ಅವಾಗ ಡ್ರೆಸ್ ಮಾತ್ರ ಅಲ್ಲ, ಮೈಕ್ ಸೆಟ್ ನಾನು ತಗೊಂಡು ಹೋಗ್ತಿದ್ದೆ. ಅದೆಲ್ಲ ಹಾಕೊಂಡು ಹೋಗುದು ಮಳೆಯಲ್ಲೆಲ್ಲ ತುಂಬಾ ನಾವು ಬಿಡ್ಲಿಕ್ಕೂ ಇಲ್ಲಿ ಖರ್ಚುಗೆಲ್ಲ ಆಗ್ತಿಲ್ಲ ಆಗಿತ್ತು. ಹೆಚ್ಚಿಗೆ ಹೇಳಲಿಕ್ಕೆ ಆಗುದಿಲ್ಲ. ಹೆಚ್ಚು ಹೇಳಿದ್ರೆ ಆಟ ಸಿಗುದಿಲ್ಲ. ಹೀಗೆಲ್ಲ ಆಗ್ತ ಕಡೆ ಮತ್ತೆ ಅಲ್ಲಿಗೆ ಕೈ ಬಿಟ್ಟೆ. ಸುಮ್ಮನೆ ಯಾಕೆ ಅಂತ ಹೇಳಿ ಅಲ್ಲಿಗೆ ಅದನ್ನ ಬಿಟ್ಟೆ. ಆದ್ರೆ ಈಗ ಅನ್ಸುದ್ ನನಗೆ, ನಾ ಅದನ್ನೇ ಮುಂದುವರ್ಸ್ಕೊಂಡ್ ಬಂದಿದ್ರೆ ಈಗ ಏನಿಲ್ಲ ಅಂದ್ರೆ ಒಂದು 50-60 ಆಟ ನಾ ಮಾಡ್ತಿದ್ನೆ. ಮಳೆಗಾಲದಲ್ಲಿ ಕಾಂಟ್ಯಾಕ್ಟ್ ಇತ್ತಿತ್ತು ನನಗೆ. ಅದು ನಾನು ಅದನ್ನ ಮುಂದುವರ್ಸ್ಕೊಂಡು ಹೋಗುದಿಲ್ಲ. ಯಾಕಂದ್ರೆ ಇದೊಂದು ತಪ್ಪಾಯ್ತು ಅಂತ ನಂಗೆ ಗೊತ್ತದ್ದೇ. ಯಾವಾಗ ಕೇಳಿದ್ರೆ ಯಾವ ವಿಷಯ ಆಗಲಿ, ಯಾರು ಹೇಳದವ್ರು ನೆನಪಿಟ್ಕೊಳ್ಬೇಕು ಅಂತ. ವಿಜಯಗಾಣಿಗೆ ಬೀಜ್ಮಕ್ಕಿ
ನಮ್ಮ ಈಗ ಸಿಗಂದೂರು ಮೇಳದಲ್ಲಿ ಮುಖ್ಯಸ್ಥ ಪಾತ್ರಧಾರಿ. ಹೌದು. ಅವನು ನನ್ನ ಟ್ರೂಪಿಗೆ ಇದ್ದಿದ್ದ. ಅವಾಗ ಗೋಪಾಲಾಚಾರ್ಯರು, ವಿಶ್ವನಾಥಾಚಾರ್ಯರು, ವಿಜಯ್ ಗಾಣಿಗ, ಸುರೇಶ್ ಅಣ್ಣ, ಬ್ರಹ್ಮೂರ್ ಶಂಕರ್ ಭಟ್ರು, ರಾಕೇಶ್ ಮಲ್ಯರು, ಕ್ಯಾದ್ಗಿ ಅವರು, ಹಾಸ್ಯಕ್ ನಾನು ಕದ್ಗಿ ಬಿಟ್ರು. ಅವ ಪೀರಿಯಡ್ ಮೇಲೆ ಕ್ಯಾದ್ಗಿಯವರು ಇದ್ರು. ಉಮೇಶ್ ಶಂಕರ್ ನಾರಾಯಣ, ಒಳ್ಳೆ ಟೀಮ್ ಇತ್ತು ನಮ್ದು. ಅದು ಮಾಡ್ಕೊಂಡು ಹೋಗ್ತಿದ್ದೆ. ಕಡೆಗೆ ಎರಡಷ್ಟು ಮಾಡಿಬಿಟ್ಟೆ. ಕಡೆಗೆ ಒಂದ್ ದಿವಸ ವಿಜಯ್ ಕಾಣಿಗೆ ಹೇಳಿದ, ಮರ್ಯಾರ ನೀವೆಂತ ತಪ್ಪು ಮಾಡ್ಕೊಂಡ್ರಿ, ನನ್ ಲೆಕ್ಕ ನೀವು ಆ ಟ್ರೂಪ್ ಮುಂದುವರ್ಸ್ಕಿತ್ರ ಬೇಡ, ಎಷ್ಟು ಕಷ್ಟ ಹೇಳಿ ಮುಂದುವರ್ಸ್ಗಿತ್ತು. ವರ್ಷಕ್ಕೆ 20 ಆಟ ಮಾಡಿರೋ ನೀವು ಮಳೆಗಾಲದಲ್ಲ, ಆ ಟ್ರೂಪ್ ಆಗಿ ಉಳ್ಕಂತಿತ್ತು. ನೀವ್ ಅದನ್ನ ಬಿಟ್ಟದ್ದೇ ನಿಮ್ಗೆ ತಪ್ಪ ಇಲ್ಲ ಹೇಳ್ದ. ಅದು ನಿಜವಾಗಿ ಹೌದು ಅನಿಸ್ತಾ ನನಗೆ. ಹಾ, ಒಂದು 40-50 ಆಟ ಅಂತ ಮಾಡ್ತಿದ್ವಿ, ಹೋಗ್ತಿತ್ತು. ಟೀಮ್ ಇರ್ಲಿಲ್ಲ. ಅವ್ರ ಟೀಮ್ ಗುಂಡು ಕಾಂಚನ್ರು ಮತ್ತೆ ಅರಟರ್ ಟೀಮ್ ಮೈಯರ್ದಿರು ಅಷ್ಟೇ, ಮತ್ತೆ ಯಾರದಿರ್ಲಾಗಿತ್ತು. ಕಡೆಗೆ ಬಿಟ್ಟೆ. ಮತ್ತೆ ಮೇಳದ ಆಟಗಳಿತ್ತಲ್ಲ, ಎಲ್ಲ ಯಾರು ಕರೀತರು ಹೋಗ್ತಿತ್ತು. ಮತ್ತೆ ಅಂದ್ರೆ ಈಗ ಒಂದ್ 4 ವರ್ಷದಿಂದ ಈಗ ರಾಘವೇಂದ್ರ ಆಚಾರ್ಯ ಜನಸಾಲೆ ಯಕ್ಷರಾಘವ ಜನಸಾಲೆ ಟ್ರಸ್ಟ್ ಅಂತ ಮಾಡಿದ್ರಲ್ಲ, ಅದ್ರಲ್ಲಿ ನಾನು ಹಾಸಿಗೆರ್ನಾಗಿದ್ದೆ. ನಾನು ಮತ್ತೆ ಮೂಡ್ಕಣಿ ಪುರಂದರ್ ಇಬ್ರು ಹಾಸಿಗೆರ್ನಾಗ ನಮ್ಮನ್ನ ಇಟ್ಕೊಂಡಿದ್ದಾರೆ. ಅವರು ಒಂದು ಕಳೆದ ವರ್ಷ ಒಂದು 50 ಆಟ ಮೇಲ್ ಮಾಡಿದ್ದಾರೆ. ಈ ವರ್ಷ ಒಂದು ಹೆಚ್ಚು ಕಡಿಮೆ 50-60 ಆಟ ಮಾಡ್ಬೋದು. ಅಂದ್ರೆ ಕಾಂಟ್ಯಾಕ್ಟ್ ಒಳ್ಳೇದುಂಟು. ಪ್ರಧಾನ ಭಾಗವತರಾಗಿ ಒಳ್ಳೆ ಸ್ಥಾನದಲ್ಲಿ ಇದ್ದವರು ಅವರು, ಬೇಡಿಕೆ ಕಲಾವಿದ. ಅದ್ರಿಂದ ಮತ್ತೆ ಟ್ರೂಪ್ ಬಹಳ ಚಂದ ಮಾಡ್ತಾರೆ, ವ್ಯವಸ್ಥಿತವಂತ. ಒಂದು ಕಲಾವಿದರಿಗೆಲ್ಲ ಯಾವ ಸಮಸ್ಯೆ ಇಲ್ಲ. ಆ ಟ್ರೂಪ್ ಅಲ್ಲಿ ಚಂದ ಹೋಗ್ಲಿ ಬರ್ಲಿಕ್ಕೆಲ್ಲ, ಉಳ್ಕೊಳ್ಲಿಕ್ಕೂ ಊಟ ತಿಂಡಿಗೆಲ್ಲ ಒಳ್ಳೆ ವ್ಯವಸ್ಥೆ, ಒಳ್ಳೆ ವೇತನ ಕೊಟ್ಟು ನಡೆಸ್ತಾ ಇದ್ದಾರೆ. ಮತ್ತೆ ನಿಮ್ಮ ರಂಗಸ್ಥಳದಲ್ಲಿ ನಿಮ್ಮ ಇಬ್ಬರ ಒಂದು ಕಾಂಬಿನೇಷನ್ ಒಳ್ಳೆ ಖುಷಿ ಆಗ್ತದೆ. ನೀವು ಮಾತಾಡೋ ಶೈಲಿ, ಅವರು ಅದಕ್ಕೆ ಉತ್ತರ ಕೊಡೋದು, ಅಂದ್ರೆ ಒಂಥರ ಅದು ಕೂಡ ಕಾಮಿಡಿ ಅದಲ್ಲ. ಅದು ಹೇಗೆ ಕೇಳಿದ್ರೆ, ಹಾಸ್ಯಗಾರರ ಒಬ್ಬ ಹಾಸ್ಯದ ವೇಷ ಪ್ರವೇಶ ಆದಾಗ ಭಾಗವತರು ಮಾತಾಡ್ತಿಲ್ಲ ಅಂತ ಆದ್ರೆ ಹಾಸ್ಯ ಮಾಡ್ಲಿಕ್ಕೆ ಕಷ್ಟ. ಹೌದು. ಈ ಪೀಟಿಗೆ ಹಾಸ್ಯಗಾರ ಎಷ್ಟೊತ್ತು ಮಾಡ್ಬೋದು? ಒಂದು 10 ನಿಮಿಷ ಮಾಡ್ಬೋದು. ಕಾಮಿಡಿ ಬರುವುದಿಲ್ಲ. ಅದು ಹಿಮ್ಮೇಳದವರು ನಮ್ಗೆ ಭಾಗವತರು ಮಾತಾಡ್ಸಿದ್ರೆ ಮಾತ್ರ ಬೇರೆ ಬೇರೆ ವಿಷಯಗಳ ಬರುತ್ತೆ, ಹಾಸ್ಯ. ಇದು ಸ್ವಾಗತ ಮಾಡಿದಾಗ ಅಷ್ಟೇ. ಇವರು ಮೊದಲು ನಾವ್ರು ಮತ್ತೆ ಬೆಳಿಯೂರು ಕೃಷ್ಣ ಕಾಂಬಿನೇಷನ್, ತೌಡ್ ಶೆಟ್ಟಿ ಅಂತ ನಾವು ಅದು ರತಿರೇಖದಲ್ಲಿ ನಮ್ಗೆಲ್ಲ ಅವ್ರು ಸಿಗ್ದಿಲ್ಲ ಪುಣ್ಯಾತ್ಮರು. ನಮ್ಗೆ ಹಾಸ್ಯಗಾರನ ಮಾತಾಡಿಸುವಲ್ಲಿ ನಾನು ಇದ್ ವಿಷಯ ಹೇಳ್ಬೇಕಲ್ಲ, ನಾನ್ ಕಂಡಂತೆ ಆವಾಗ ಧಾರೇಶ್ವರ್ ಹಾಸ್ಯಗಾರ ಮಾತಾಡ್ಸೋದು ಬಹಳ ಒಂದು ಎಂತ ಇಲ್ಲದ ಹಾಸ್ಯ ಆದ್ರೂ ಅದನ್ನ ಅವ್ರು ಮಾತಾಡಿಸಿ ಮೇಲೆ ಹಾಕ್ತಿದ್ರು ಅಂತ. ಹಾಗೆ ಅವರು ಕಾಮಿಡಿ ಮಾಡ್ಕೊಂಡು ಅವ್ರಿಗೆ ತಾಕ್ಸ್ಕೊಂಡಾದ್ರೂ ಆ ಸನ್ನಿವೇಶ ಮೇಲೆ ಹಾಕ್ತಿದ್ರು ಆವಾಗ ಅವರು. ಅದ್ರ ನಂತರದಲ್ಲಿ ಕಡೆಗೆ ಈಗ ರಾಘವೇಂದ್ರ ಆಚಾರ್ಯ ಹಾಸ್ಯಗಾರ ಸಪೋರ್ಟ್ ಕೊಡ್ತಾ ಇದ್ದಾರೆ. ಮತ್ತೆ ಬಾಳಕಲ್ಲು ಸಹ ಹಾಗೆ, ಅವರು ಹಾಸ್ಯಗಾರರಿಗೆಲ್ಲ ತೊಂದರೆ ಇಲ್ಲ, ಸಪೋರ್ಟ್ ಕೊಟ್ಟೆ ಮಾತಾಡ್ತಾರೆ. ಅದೇ ಯಾವ ಭಾಗವತರೇ ಆಗ್ಲಿ ಹಾಸ್ಯಗಾರನಿಗೆ ಸಪೋರ್ಟ್ ಕೊಡದೇ ಇದ್ರೆ ಹಾಸ್ಯ ಮಾಡ್ಲಿಕ್ಕೆ ಕಷ್ಟ. ಮತ್ತೆ ಹಿಮ್ಮೇಳದ್ರು ಯಾವಾಗ್ಲೂ ನಮ್ಮ ಹತ್ರ ನಗ್ನಾಗ, ಈಗ ಆನಂತಲ್ಲ ಯಾವ ಕಲಾವಿದ್ರು ಹೋದ್ರು ಸರ್, ಅವ್ರು ನಗ್ನಗ್ತಾ ಒಂದು ಇದ್ರಲ್ಲಿ ಇದ್ರೆ ಎಲ್ಲ ಕಲಾವಿದರಿಗೂ ಒಂದು ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಮುಂದಿದ್ದ ಕಲಾವಿದನನ್ನ ಕಂಟ್ರೋಲ್ ಇಟ್ಕೊಳ್ಳುವುದು ಹಿಂದಿದ್ದವ್ರು. ಹೌದು, ಎಷ್ಟು ಬೇಕಷ್ಟು ನಿಯಂತ್ರಣ. ಈಗ ಹೆಚ್ಚಾಯ್ತಾ ತಾಳ ತಟ್ಟೋದು, ಕಡಿಮೆ ಆಯ್ತಾ ಮುಂದುವರ್ಷ ಅಂತ ಹೇಳುದು ಎಲ್ಲ ಇರುವುದು ಹಿಮ್ಮೇಳದ್ರ ಕೈಯಲ್ಲಿ. ಬದಲು ಭಾಗವತರ ಕೈಯಲ್ಲಿ ಪ್ರಧಾನವಾಗಿರುತ್ತೆ. ಸೂತ್ರಧಾರ ಭಾಗವತನಾಗಿರ್ತಾನೆ. ಅವಾಗ ಹಾಸ್ಯ ಸ್ವಲ್ಪ ಹೆಚ್ಚಾದ್ರೆ ಭಾಗವತ ಹಿಂದಿನ ತಾಳ ತಟ್ಟಬಹುದು. ಹಾಸ್ಯ ಇಲ್ದಿದ್ರೆ ಇವರೇ ಮಾತಾಡಿಸಿ ಹಾಸ್ಯವನ್ನು ಬಳಸುವುದು ಭಾಗವತಂದೇ ಕೆಲಸ, ಅವ್ರ ಕೈಯಲ್ಲಿ ಉಂಟು. ಹಾಗಾಗಿ ಅವ್ರು ಎಷ್ಟು ನಮ್ಗೆ ಸಪೋರ್ಟ್ ಕೊಡ್ತಾರೋ ಅಷ್ಟು ನಮ್ಗೆ ಅನುಕೂಲ ಆಗ್ತದೆ ಹಾಸ್ಯ ಮಾಡ್ಲಿಕ್ಕೆ. ಖಂಡಿತ. ಹಾಗೆ ನಿಮ್ಮ ಈ ಪೆರಡೂರು ಮೇಳದ ಪಯಣ ಇನ್ನು ಮುಂದಿನ ವರ್ಷ ಕೂಡ ಪೆರಡೂರು ಇದ್ದೀರಿ. ಮಳೆಗಾಲದಲ್ಲಿ ಜನಸಾಲೆ ಈಗ ಮೇಳದ ಆಟ ಉಂಟು. ಈಗ ನಾಡ್ದು 4ನೇ ತಾರೀಕು ಬೆಂಗಳೂರು ಉಂಟು, ಸ್ವಲ್ಪ ಬೆಂಗಳೂರಲ್ಲಿ ಆಟ ಉಂಟು, ಮತ್ತೆ ಬಾಂಬೆಯಲ್ಲಿ ಉಂಟು, ಮತ್ತೆ ಮಧ್ಯದಲ್ಲಿ ರಾಘವೇಂದ್ರ ಆಚಾರ್ಯ ಹೋಗ್ತೇನೆ. ಅದ್ರ ಜೊತೆ ಮನೆಯ ಕೆಲಸವನ್ನು ಎಲ್ಲ ಒಟ್ಟೊಟ್ಟಿಗೆ ಈ ವರ್ಷ ಅಲ್ಲ ಸರ್. ಅದೇ ಸರ್, ತಮ್ಮ ಇಷ್ಟು ವರ್ಷದ ಪಯಣದಲ್ಲಿ ತಮ್ಮನ್ನ ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತು ಸರ್. ಸನ್ಮಾನಗಳು ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ 100 ಆಗಿರ್ಬೋದು. ಹೌದು, ಅದು ಇಟ್ಕೊಳ್ಲಿಕ್ಕೆ ಜಾಗ ಇಲ್ಲೇ ಸಮಸ್ಯೆ ಆಗಿದೆ. ಎಲ್ಲ ಎಲ್ಲಿ ಇಡುದು ಅಲ್ಲ ಸರ್. ಅದೀಗ ತುಂಬಾ ಎಲ್ಲ ಗಟ್ಟ ಹೆಂಡತಿ, ಅವಳಿಗೆ ಅದೆಲ್ಲ ಬಹಳ ಆಸಕ್ತಿ.
ಒಂದ್ ಸಣ್ಣ ಸೀಲ್ಡ್ ಯಾರು ಕೊಟ್ಟಿದ್ರು ಅದನ್ನ ಹಾಳು ಮಾಡೋಕ್ ಮನಸ್ಸಿಲ್ಲ ಅವಳಿಗೆ. ಹೌದು ಹೌದು ಆದ್ರೆ ಇಡ್ಲಿಕ್ಕೆ ಜಾಗ ಇಲ್ಲ. ಇಡ್ಲಿಕ್ಕೆ ಆ ಸಣ್ಣ ಮಜಲ ಎಲ್ಲ ಒಂದು ಚೀಲಕ್ಕೆಲ್ಲ ಹಾಕಿ ಒಂದು ಬಾಕ್ಸ್ ಎಲ್ಲ ಹಾಕಿ ಇಟ್ಟಿದ್ಲು. ಕೆಲವೆಲ್ಲ ಹೋಯ್ತು. ಅದೇ ಅಂದ್ರೆ ಅಂತ ತುಂಬಿಟ್ಟ ತಕ್ಷಣ ಗೆದ್ದಿಡ್ದು ಹೋಗ್ತದೆ. ಬಹಳ ಬೇಸರ ಆಗ್ತದೆ ಹೋದಾಗ. ಹೌದು ಸರ್ ಹೌದು ಅಭಿಮಾನದಿಂದ ಹೌದಲ್ಲ ಸಾಮಾನ್ಯ ಇಡ್ಬೋದು ಸರ್. ಇರ್ಬೋದಲ್ಲ, ಅದಕ್ಕೆ ಒಂದ್ ಬದಿ ವ್ಯವಸ್ಥೆ ಮಾಡಿಬಿಡುದು ಮಾಡಿದ್ದೆ. ಕೊನೆಗಾದ್ರೂ ನಮ್ಮ ಮಕ್ಕಳಿಗೆ ಅದ್ರ ಮೇಲೆ ನೋಡ್ಕೊಂಡು ಪಾಪ ಏನು ಮಾಡಿದ್ದಾರೆ ಹೇಳುದು ಅದ್ ನೋಡಿ ಅರ್ಥ ಆಗ್ಲಿ ಅಂತ. ಅಲ್ಲ ಅವ್ರಿಗೆ ಗೊತ್ತುಂಟು, ಹೇಳದೆ ಅಷ್ಟೇ. ಆಗಿದೆ 100 ಮೇಲೆ ಹೊರತು ಸನ್ಮಾನ ಕಡಿಮೆ ಆಗ್ಲಿಲ್ಲ. ಮತ್ತೆ ಪ್ರಶಸ್ತಿ ಅಂತ ಹೇಳಿದ್ರೆ ಯಾವ್ದಿನ್ನು ಬರ್ಲಿಲ್ಲ. ಇದೆಲ್ಲ ಯಾವ್ದು ಪುರಸ್ಕಾರಗಳು ಪ್ರತಿಷ್ಠಾನದಿಂದಲೂ ವಿರೋಧಗಳೆಲ್ಲ ತುಂಬಾ ಬಂದಿದೆ. ಅದೆಲ್ಲ ಉಂಟು, ನೆನಪಿಲ್ಲ ಕೆಲವು ಬಂದಿಲ್ಲ ಅಷ್ಟೇ. ಆಗ್ಲಿ ಅಂದ್ರೆ ಬಹಳಷ್ಟು ವರ್ಷ ಇನ್ನು ಕೂಡ ಇವನು ತುಂಬಾ ಹೆಂಗೆ ನೀವು ಅಲ್ಲ ತೊಂದ್ರೆ ಇಲ್ಲ. ನನಗೇನು ಪ್ರಶಸ್ತಿ ಇಷ್ಟ ಬೇಗ ಬರ್ಬೇಕು ಅಂತ ಹೇಳೋದು ಇಲ್ಲ. ಯಾಕಂದ್ರೆ ಪ್ರಶಸ್ತಿ ಪಡೆಯುವವನಿಗೆ ಅರ್ಹತೆ ಬೇಕು, ಯೋಗ್ಯತೆ ಬೇಕು. ಯೋಗ್ಯತೆ ಇದ್ದವನಿಗೆ ಪ್ರಶಸ್ತಿ ಪುರಸ್ಕಾರ ಆದಾಗ ಒಪ್ಪುವಂತದ್ದು ನಿಮಗೆ ಕೊಡುವಂತ ಅದಲ್ಲ. ಅದು ನನ್ನ ವಿಷಯ ಕೇಳೋದಲ್ಲದಲ್ಲ, ಎಲ್ಲರಿಗೂ ಅದು ಪಡೆಯುವಲ್ಲಿಯೂ ಕಲಾವಿದನಿಗೆ ಕೆಪಾಸಿಟಿ ಬೇಕು ಅಂತ ಹೇಳೋದು. ಸುಮ್ಮನೆ ಪಡ್ಕೊಂಡಕ್ಕೆ ಏನ್ ಪ್ರಯೋಜನ ಉಂಟು? ಇನ್ಫ್ಲುಯೆನ್ಸ್ ಇಂದ ಪಡೆದ ಏನ್ ಫಲ ಇಲ್ಲ. ನನ್ ಕೊಡ್ಸಿ ಕೊಡ್ಸಿ ಅಂತ ಹೇಳಿ ಪ್ರಯೋಜನ ಉಂಟು? ಅದೇ ಅರಸಿ ಬರ್ಬೇಕು. ಆ ಯೋಗ್ಯತೆ ಇರ್ಬೇಕು. ಹೌದು ಇರ್ಬೇಕು. ಮತ್ತೆ ನಾನು ಹೇಳೋದು ಕೊಡುವವರು ನೋಡಿ ಕೊಡಿ ಅಂತ ಹೇಳೋದು ನಾನು. ಪ್ರಶಸ್ತಿ ಯಾವ ಪ್ರಶಸ್ತಿ ಆಗಲಿ ಕಲಾವಿದನ ಹತ್ರ ಯೋಗ್ಯತೆ ಇದ್ರೆ ಮಾತ್ರ ಕೊಡಿ. ಇದ್ರೆ ಯಾಕೆ ಕೊಡ್ಬೇಕು? ಆ ಪ್ರಶಸ್ತಿಗೆ ಮರ್ಯಾದಿಲ್ಲ ಅಂತ ಆಗ್ತದೆ ಅಂತ ಕೆಲವರು ಅದ್ರ ಬೆನ್ನತ್ತಿ ಎಲ್ಲ ಹೋಗ್ತಾರಂತೆ. ನಾನು ಇವತ್ತಿನವರೆಗೆ ಹೋಗುದಿಲ್ಲ, ಅದು ತೊಂದಿಲ್ಲ, ನನಗೇನು ವಯಸ್ಸಾಗ್ಲಿಲ್ಲ, ಸಣ್ಣ ಪ್ರಾಯ, 45 ವರ್ಷ ಅಷ್ಟೇ. ನನಗೆ 60 ವರ್ಷದೊಳಗೆ ಬಂದ್ರು ಸರ್. ಪ್ರಶಸ್ತಿ ಪುರಸ್ಕಾರ ತಮ್ಮನ್ನು ಅರಸಿ ಬರ್ಲಿ ಅನ್ನೋ ಶುಭ ಹಾರೈಕೆಗಳು ನಮ್ಮ ಮತ್ತು ನಮ್ಮ ಚಾನೆಲ್ ಅವರ ಪರವಾಗಿ ಮತ್ತೆ ನಮ್ಮ ಎಲ್ಲ ಕಲಾಭಿಮಾನಿಗಳು. ಬಹಳ ಜನ ವೀಕ್ಷಕರೇ, ಕಲಾಭಿಮಾನಿಗಳೇ ತಾವೆಲ್ಲ ಹೇಳ್ತೀರಿ ರವೀಂದ್ರ ದೇವಡಿಗೆ ಸರ್ ಅವ್ರನ್ನ ಸಂದರ್ಶನ ಮಾಡ್ಬೇಕು, ನೀವು ಮಾಡ್ಬೇಕು. ನೋಡಿ ಕರ್ಕೊಂಡು ಅವ್ರನ್ನ ಸಂದರ್ಶನ ಮಾಡಿದ್ದೇವೆ, ಅವ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ವಿಷಯ ಆದಷ್ಟು ತಿಳಿಸಿದ್ದೇವೆ. ಹಾಗಾದ್ರೆ ಉತ್ತಮ ರೀತಿ ಮಾತಾಡಿದ್ದಾರೆ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಧನ್ಯವಾದ ತಿಳಿಸ್ಬೇಕು ಈಗ. ಯಾಕಂದ್ರೆ ಹಿರಿಯ ಕಲಾವಿದರು ಮತ್ತೆ ಜನಪ್ರಿಯ ಕಲಾವಿದರು. ಯಕ್ಷಗಾನ ರಂಗದಲ್ಲಿ ಇವರು ಬಂದ್ರಂದ್ರೆ ಒಂಥರ ಮಿಂಚು. ನಮಗೆಲ್ಲ ಬಹಳ ಖುಷಿ ಅವರ ಒಂದೊಂದು ಮ್ಯಾನರಿಸಮ್. ನೀವು ಮ್ಯಾನರಿಸಮ್ ಬಹಳ ಖುಷಿ ಸರ್. ನಡ್ಕೊಂಡು ಹೋಗೋ ಶೈಲಿ, ನೀವು ಮಾಡೋ ಶೈಲಿ, ಕೆಲವೆಲ್ಲ ಉಂಟಲ್ಲ ಈಗ ಕೂತಿ ಈಗ ಮಾಡುದು. ನಾನು ಇನ್ನೊಂದು ವಿಡಿಯೋ ನೋಡಿದೆ, ಹಂಗೊಬ್ರು ತೋರಿಸಿದ್ರು ಕಡೆ ಚಾದೆತ್ತು ಕಡೆ ಅಂತ. ಅದು ನೀವು ಮತ್ತೆ ಕಡ್ಬಾಳ ರೊಟ್ಟಿಗೆ ಮದುವೆ ಸೀನ್ ಭಟ್ರು ಏನ್ ಸರ್ ಬಹಳ ಖುಷಿ. ಚಂದ್ರಾಸ ರವಿ ಬಸೂರ್ ಅವರು ಇವರಿದ್ರಲ್ಲ ಅವ್ರು ಅದ್ರಲ್ಲಿ ನಮ್ಮ ಚಿಟ್ಟಾಣಿ ಅವರಿದ್ರು, ಸುಧೀರ್ ಅವರಿದ್ರು. ಒಳ್ಳೆ ಜೋಡಿ, ಒಳ್ಳೆ ಕಾಂಬಿನೇಷನ್ ಸರ್, ಒಳ್ಳೆ ಕಾಂಬಿನೇಷನ್. ಅದು ಒಂದು ಗಮ್ಮತ್ ಕೇಳಿದ್ರೆ, ಅದು ಕಡಬಾಳ್ ಉದಯ ಹೆಗ್ಡೆ ಅವ್ರು ನಾವೇನು ಚೌಕಿಯಲ್ಲಿ ಮಾತಾಡ್ಕೊಂಡು ಹೋಗಿ ಮಾಡಿದ್ದಲ್ಲ ಅಲ್ಲ. ಒಂದು ದಿವಸ ದೇಲ್ಕುಂದ್ ನಾಗರಾಜ ಸಖಿ ಮಾಡಿದ್ದ, ಕಡಬಾಳ್ರು ಮದನ ಮಾಡಿದ್ದ, ಅದೊಂದು ಬ್ರಾಹ್ಮಣ ಅಲ್ಲ ಮಂಗಳೂರು ಹತ್ರ. ಅವಾಗ ಪ್ರಥಮ ಗೋಪಾಲಣ್ಣಂದು ಚಂದ್ರಹಾಸ ನೀಲ್ಕುಡರದ್ದೇ ವಿಷಯ ಆಗಿತ್ತು. ಸಡನ್ಲಿ ಹಂಗೆಲ್ಲ ಬಂದೋಯ್ತಪ್ಪ, ಅದು ಬಂದೋಯ್ತು, ಅದು ಗಟ್ಟಿಯಾಗಿ ಹೋಯ್ತು. ಕಡೆ ಮತ್ತೊಂದು ಬೆಳವಣಿಗೆ ಆಯ್ತದ ಆಯ್ತು. ಹೌದು, ಕೆಲವರೆಲ್ಲ ಆಕ್ಷೇಪ ಮಾಡಿದವರು ಇದ್ದಾರೆ, ಒಪ್ಪದವರು ಇದ್ದಾರೆ. ಅದೆಂತ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಒಂದು ಸೀರಿಯಸ್ ಪ್ರಸಂಗಕ್ಕೆ ಒಂದು ಕಾಮಿಡಿ ಊಟವಾಗ್ತದೆ. ಮತ್ತೆ ಅವ್ರದ್ದು ಕೂಡ ಹಾರ ಅದು ಕೂಡ ಕೂಡ ಆಕ್ಷನ್ ಕೆಲವೆಲ್ಲ ಬಹಳ ಖುಷಿ ಆಗ್ತದೆ ಸರ್. ಅಂದ್ರೆ ನೀವು ಗರುಡರ ಮೇಳದಲ್ಲಿ ಇರಿ, ಆಗುವಷ್ಟು ಕಾಲ ಇರಿ, ನಮ್ಗೆಲ್ಲರಿಗೂ ಮನರಂಜನೆ ಆಗ್ತದೆ. ಮತ್ತೆ ಒಳ್ಳೆ ಕಾಂಬಿನೇಷನ್ ಸಿಗ್ತದೆ ನಿಮಗೆ. ಅಂದ್ರೆ ನಿಮ್ಮ ಒಟ್ಟಿಗೆ ಒಟ್ಟಿಗಿದ್ದಾಗ ಇನ್ನೂ ಖುಷಿ ಆಗ್ತದೆ. ಮತ್ತೆ ನೀವು ಜನ್ಸಾಲೆ ಅವರು ಒಳ್ಳೆ ಭಾಗವತಿಗೆ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಕೆಲವರು ಜನ್ಸಾಲೆ ಒಂದು ಒಳ್ಳೆ ಟೀಮ್, ಅದು ನಮ್ಮ ಟೀಮ್ ಒಳ್ಳೆ ಟೀಮ್, ಒಳ್ಳೆ ಟೀಮ್. ಹಾಗೆ ಸರ್, ಆಗ್ಲಿ ಸರ್. ನಾವು ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆ ಮಾತುಕತೆ ಆಡಿದ್ವಿ. ಬಹಳ ಖುಷಿಯಿಂದ ನಮ್ಮನ್ನು ಬರಮಾಡಿಕೊಂಡ್ರಿ. ಮಳೆ ಇದ್ರು ಕೂಡ ನಮ್ಗ್ ತೊಂದರೆ ಆಗ್ಬಾರ್ದು ಅಂತ ಬೇಡ ಅಂತ ಹೇಳಿದ್ರು ನಾವು ಬಂದ್ವಿ. ಯಾಕಂದ್ರೆ ನಾವು ನಮಗೆ ಬೆಳಿಗ್ಗೆ ಮಳೆ ನೋಡ್ಕೊಂಡು ಹೆದರಿಕೆ ಆಯ್ತು ಸ್ವಲ್ಪ, ಎಂತ ಸಮಸ್ಯೆ ಆಗ್ತದೆ ಎಲ್ಲ ಸಲೀಸ್ ನಮ್ಮ ಕಮಲಶಿಲೆ ಅಮ್ಮ. ಸರ್ ಆಗ್ಲಿ ಸರ್, ನಿಮ್ಗೆ ಎರಡು ಆ ದೇವರು ಇಬ್ರು ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಹರಸಲಿ. ನಿಮ್ಗೆ ಇನ್ನೂ ಬಹಳಷ್ಟು ಹೆಸರು ನಿಮ್ಮನ್ನ ಹುಡ್ಕೊಂಡು ಬರ್ಲಿ. ಅಂದ್ರೆ ನಿಮ್ಮ ಹೆಸರು ಮಾಡಿ ಬಹಳಷ್ಟು ಹೆಸರು ಮಾಡಿ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿಕೊಂಡು ಬರ್ಲಿ ಎನ್ನುವಂತ ಶುಭ ಹಾರೈಕೆಗಳು ನಮ್ಮ ಮತ್ತು ನಮ್ಮ ಆತ್ಮೀಯ ವೀಕ್ಷಕರ ಪರವಾಗಿ ಸರ್. ನಿಮಗೆ ಪ್ರೀತಿ ಧನ್ಯವಾದಗಳು ಸರ್. ಆಡಿದ ಮಾತ್ರ ಏನಾದ್ರೂ ವ್ಯತ್ಯಾಸ ಇದ್ರೆ ನಿಮ್ಮ ಕಲಾವಿದ ಎನ್ನುವ ಕಾರಣಕ್ಕಾಗಿ ಕ್ಷಮಿಸಿ. ನಮಸ್ಕಾರ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಜನಪ್ರಿಯ ಯಕ್ಷಗಾನ ವೇಷಧಾರಿ
ಜನಪ್ರಿಯ ಹಾಸ್ಯಗಾರರು ರವೀಂದ್ರ ದೇವಾಡಿಗ ಸರ್ ಅವರ ಭಾವಸ್ಪಂದನ ಕಾರ್ಯಕ್ರಮ, ಅದರಲ್ಲಿ ಅವರ ಸಾಧನೆ ಹಾದಿಯ ಬಗ್ಗೆ ಬಹಳಷ್ಟು ವಿಷಯ ನಿಮಗೆ ತಿಳಿಸಿದ್ದೀವಿ. ಹಾಗೆ ಮುಂದಿನ ವಾರ ಇನ್ನೂರು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇವೆ. ನೋಡ್ತಾ ಇರಿ ಭಾವಸ್ಪಂದನ. ಪ್ರತಿದಿನ ರಾತ್ರಿ 8 ಗಂಟೆಗೆ ರಾಜೇಶ್ ಶಾನ್ಭೋಗ್ ಬಾರ್ಕೂರ್ ಯೂಟ್ಯೂಬ್ ಚಾನಲ್ ಪ್ರಸಾರ ಆಗ್ತದೆ. ಪ್ರತಿದಿನ ಇದೆ 8 ಗಂಟೆ ರಾತ್ರಿಗೆ. ಹಾಗೆ ಮುಂದಿನ ವಾರದಿಂದ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇವೆ. ನೋಡ್ತಾ ಇರಿ ಭಾವಸ್ಪಂದನ. ನಮಸ್ಕಾರ.